ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆದಮೇಲೆ ನಿಧಾನಕ್ಕೆ ಆದರೆ ಪರ್ಫೆಕ್ಟಾಗಿ ನಮ್ಮ ಸಿದ್ದರಾಮಯ್ಯ ಮತ್ತು DKಶಿ ಮಧ್ಯದ ಭಿನ್ನ ಮತ ಶಮನ ಆಗ್ತಾ ನಡೆದಂತ ಅನ್ನಿಸ್ತದೆ. ಯಾಕಂದರೆ ಅವ್ರ ಸ್ಟೇಟ್ಮೆಂಟನ್ನು ಭಾಳ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕಾಗಿದೆ. ಭಾಳ ಜನ ತಲೆಯಲ್ಲಿದೆ, ಅದು ಸಿಗಲಿಲ್ಲ ಅಂದರೆ BJP ಹೋಗ್ತಾರ, 45 ಮಂದಿ ರೆಡಿ ಇದ್ದಾರೆ, ಹಂಗೆ ಪುಂಖಾನುಪುಂಖವಾಗಿ ಬಿಡ್ತಾನೆ ಇದ್ದಾರೆ. ಆದರೆ DK ಶಿವಕುಮಾರ್ ಅವ್ರ ಮಾತು ಕೇಳಿದಾಗ ಅದು ಎಲ್ಲೂ ಸಾಧ್ಯ ಇಲ್ಲ ಅಲ್ಲೂ ಸ್ಪಷ್ಟ ಆಗ್ತಾ ಹೋಗ್ತದೆ. ಹೌದು, ಅಧಿಕಾರ ಆಸೆ ಅದ, ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದು ಮಾತು ಅದ. ಆ ಸಂದರ್ಭದಲ್ಲೇ ಮಾತಾಡಿದ್ರೂ ಇರ್ಬೋದು. ಯಾಕಂದರೆ ಒಂದಿಷ್ಟು ವಾರ್ತೆಗಳು ಖಚಿತವಾಗಿ ಹೌದು ಮಾತಾಡಿದ್ರು ಮಾತಾಗಿದ್ರು ಅಂತ ಬರ್ತಾ ಇದ್ದಾವೆ. ಆದರೂ ಅವರಿಬ್ಬರು ಅದನ್ನು ಹೇಳ್ತಾ ಇಲ್ಲ. ನಂಬಿಕೆ ಮುಖ್ಯ ಅನ್ನುವಂಥ ಮಾತನ್ನು ನಮ್ಮ DKಶಿ ಅವರು ಹೇಳಿದರೆ, ನಂಬಿಕೆಯಿಂದ ದೊಡ್ಡ ದೇವರಿಲ್ಲ ಅನ್ನೋದು ಮಾತಾಡಿದರೆ, ಅದೇ ಕಾಲಕ್ಕೆ ಸಿದ್ದರಾಮಯ್ಯ ಮೇಲೆ ಒಂದು ಅತಿಯಾದಂಥ ವಿಶ್ವಾಸ, ಗೌರವ ಅವ್ರಿಗೆ ನಮ್ಮ ಹಿರಿಯರಪ್ಪ ಅನ್ನೋಂಥ ಭಾವದ. ಅದು ಮೇಲ್ನೋಟಿಗಿರ್ಬೋದು, ಔಪಚಾರಿಕ ಇರ್ಬೋದು, ಖರೇನೂ ಇರ್ಬೋದು, ಸುಳ್ಳು ಇರ್ಬೋದು, ಅದನ್ನು ಗ್ಯಾಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. DKಶಿ ಅವ್ರ ಮನದಲ್ಲಿ ಏನು ಓಡ್ಲಿಕ್ಕತ್ತದ ನಾವು ಗ್ಯಾಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಕಾಂಗ್ರೆಸ್ಸನ್ನು ಬಿಟ್ಟು BJPಗೆ ಹೋಗ್ತಾರೆ ಅನ್ನೋಂಥ ಮಾತು ಮಾತ್ರ ಅವರ ಎಲ್ಲೂ ಒಂದು ಸಣ್ಣ ಸುಳಿಸೋದು ಬಿಟ್ಕೊಟ್ಟಿಲ್ಲ. ನಾವು ಕೇವಲ ಗ್ಯಾಸ್ ಮಾಡ್ತಾಯಿದ್ವಿ. ಮೋದಿಯವ್ರಿಗೆ ಭೇಟಿ ಆದರು, ಶಾರ್ ಅವ್ರಿಗೆ ಭೇಟಿ ಆದರು, ಮತ್ತಾರಿಗೆ ಭೇಟಿ ಆದರು, ಇವ್ರಿಗೆ ಭೇಟಿ ಆದರು, ಮುಂಬೈಗೆ ಹೋದ ನಿಂತಲ್ಲಿ ಭೇಟಿ ಆದರು. ಇವು ಲೆಕ್ಕ ಹಾಕ್ತಾಯಿದ್ವಿ ವಿನಃ ಆ್ಯಕ್ಚುಲಿ ಅವ್ರ ಮನಸ್ಸಲ್ಲಿ ಏನು ಓಡ್ಲಿಕ್ಕತ್ತದ ಎರಡು ರೀತಿ ಇದೆ ಹೇಳಿ. ಒಂದು ಮೀಡಿಯಾ BJP ಪರ ಅದ, ಇನ್ನೊಂದು ಮೀಡಿಯಾ ಕಾಂಗ್ರೆಸ್ ಅಥವಾ ಇನ್ನುಳಿದವ್ರ ಪರ ಅದ. ಆ ಮೀಡಿಯಾ ಸಾಮಾಜಿಕ ಮೀಡಿಯಾ ಆಗಿದೆ. ದೊಡ್ಡ ಮೀಡಿಯಾ ಅಂತ ಕಾಂಗ್ರೆಸ್ ಅಥವಾ ಇನ್ನುಳಿದ ಪಕ್ಷಗಳ ಜೋಡಿ, ಪ್ರಾದೇಶಿಕ ಪಕ್ಷ ಜೋಡಿ ಹೊಂದಾಣಿಕೆ ಆದಷ್ಟು ಮಾಡಿಕೊಡ್ತಾ ಇಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆದ್ರೆ ಮೇನ್ ಮೀಡಿಯಾ ಏನದಪ್ಪ ಅಂದ್ರೆ ಪೂರ್ತಿಯಾಗಿ BJP ಪರ ಇದ್ದಿದ್ದು ಇದನ್ನು ದೊಡ್ಡದು ಮಾಡ್ತಾ ಇದೆ. ನಿಶ್ಚಿತ ರೀ ಹೋದ್ರು ಯತ್ನಾಳ್ರಂಥವ್ರು, ವಿಜೇಂದ್ರ ಬಂದಿಲ್ಲ ಎಲ್ಲೂ, ಇಲ್ಲಪ್ಪ ನಾವು ಮಾಡ್ತಾ ಇದ್ದೀವಿ ಅಂತೇಳಿ ಅವ್ರು ಹೋರಾಟದ ಹಾದಿ ಹಿಡಿತಾ ಇದ್ದಾರೆ ಅನ್ನೋದು ಅವರ ಮಾತಿನ ಸುಳಿನ ಸಿಗ್ತದೆ. ಆದರೆ ಯತ್ನಾಳ್ರಂಥವ್ರು ಇವರಿದ್ದಂಥವ್ರು ಇಂಥ ವಿಷಯಗಳನ್ನು ಪುಂಖಾನುಪುಂಖವಾಗಿ ಬಿಡ್ತಾ ಇದ್ದಾರೆ. ಅಂದ್ರೆ ಒಂದು ಕಡೆ ತೊಟ್ಲ ತೂಗಬೇಕು, ಇನ್ನೊಂದು ಕಡೆ ಕೂಸು ಅಳಿಸ್ಬೇಕು, ಎರಡೂ ಕೆಲಸ ನಡೀತಾ ಇದ್ದಾವೆ. ಮಲಗಿಸಂಗೂ ಆಗಿರಬೇಕು, ಚೂಟಿ ಎಬ್ಬಿಸಿದಂಗೂ ಆಗಿರಬೇಕು ಅನ್ನುವಂಥ ಮಾತು ಈಗ ಮಾಡ್ತಾಯಿದ್ದಾರೆ. ಗೋಧಿ ಮೀಡಿಯಾ ಅಂದಿರ್ಬೇಕಾರೆ ಅಥವಾ ನಮ್ಮ ಮೋದಿಯವ್ರಿಗೆ ಬೇಕಂತವ್ರು, ಮೋದಿಯವ್ರು ಇಸೋದು ಹೊಡೆದು ಬಿಟ್ರಪ್ಪ, ಶಾರ್ ಅವ್ರು ಹೊಡೆದು ಬಿಟ್ರು, ಹಸ್ತಕ್ಷೇಪ ಅದು ಮಾತುಕತೆ ಅದು ಮುಗಿದು ಅಂತ ಹೇಳೋಂಥ ಒಂದು ಜನ ಇದ್ದಾರೆ. ಅಷ್ಟು ಮೀಡಿಯಾ ಬೆನ್ನು ಹತ್ತಿ ಬಿಡೋದು ಅದಕ್ಕೆ. ಆದರೆ ಅದು ಎಷ್ಟು ಮಟ್ಟಿಗೆ ನಿಜ ಆಗ್ತದೆ ಸಹಜವಾಗಿ ನಾವು ಕ್ಯಾಲ್ಕುಲೇಷನ್ ಮಾಡಿದ್ರು ಸಹಿತ DKಶಿ ಅವ್ರಿಗೆ 40ರಿಂದ 50 ಜನ MLAಗಳ ಬೆಂಬಲ ಅದಾರ. ಅವ್ರು ನಿಜವಾಗಿಯೂ ಕಾಂಗ್ರೆಸ್ ಬಿಟ್ಟು ಹೋಗ್ತಾರೆ, ಅವ್ರು ನಿಜವಾಗಿಯೂ ಸಿದ್ದರಾಮಯ್ಯ ಬಿಟ್ಟು ಹೋಗ್ತಾರೆ. ಯಾಕೆಂದರೆ ಸಿದ್ದರಾಮಯ್ಯರು ಅವರ ಕೈಗೆ ಕುಳಿತಿದ್ದಾರೆ. ಈಗ ಅವ್ರ ಮೇಲೆ ಹದ್ದಿನಗಲ್ಲಿದ್ದಾರೆ ಯಾರ್ಯಾರು ಅದರಪ್ಪ ಸಂಶಯಾಸ್ಪದ ವ್ಯಕ್ತಿಗಳು. ಇಲ್ಲಿವರೆಗೆ DKಶಿ ಪರವಾಗಿ ಹೋಗಿದ್ದು, ಹೊರಗೆ ಕಾಣಿಸ್ಕೊಂಡಿದ್ದು 7-10 ಜನ ಇರ್ಬೋದು ಶಾಸಕರು. ಉಳಿದವ್ರದ್ದು ಎಲ್ಲೂ ಕಾಣ್ತಾ ಇಲ್ಲ, ಕೇಳ್ತಾ ಇಲ್ಲ. ಇದೇನು ತೋರಿಸೋದಪ್ಪ ಅಂತಂದ್ರೆ ಅವರಿಂದ ದೊಡ್ಡ ಪ್ರಮಾಣದಲ್ಲಿಲ್ಲ. ಆ ಇಲ್ಲ ಕಾರಣಕ್ಕಾಗಿನ DKಶಿ ಅವರು ಎಲ್ಲರೂ ಬೇರೆ ನೋಡಿದರು, ಟೆಸ್ಟ್ ಮಾಡಿದರು. ಕೊನೆಗೆ ಅತ್ಯಂತ ಆಪ್ತರು ಸಿದ್ದರಾಮಯ್ಯನವ್ರಿಗೆ ಸತೀಶ್ ಜಾರಕಿಹೊಳಿ ಮನೆಗೂ ಹೋದರು, ಮಾತಾಡಿದರು. ಮತ್ತು ಜಾರಕಿಹೊಳಿ ಅವರಂತೆ ಅವ್ರು ಹೇಳಿ ಬಿಡಲಿ, ಆ ಮಾತು ಬೇರೆ ಸ್ಪಷ್ಟವಾಗಿ ಅವ್ರು ಸಿದ್ದರಾಮಯ್ಯ ಬಿಟ್ಟಂತೆ ಎಲ್ಲಾಡೋದಿಲ್ಲ. ಯಾಕಂದರೆ ಈಗ ಅವ್ರಿಗೆ ನೆಕ್ಸ್ಟ್ ಗುರಿ ಸೇಮ್ ಮೇಲದ. ಹೀಗಾಗಿ ಇವ್ರನ್ನು ಹೇಳಿರ್ಬೋದು ಅವ್ರ ಮುಂದೆ, ಇದು ಗ್ಯಾಸ್ಸೇನೆ ಇಲ್ಲ ನಿಮ್ಮನ್ನ ಅಧ್ಯಕ್ಷ ಮಾಡ್ತೀನಿ, ನಾ ಮುಖ್ಯಮಂತ್ರಿ ಆಗ್ತೀನಿ ಅಂತ ಏನೋ ಅಂದಿರಬೇಕು ಅವ್ರ ಮುಂದೆ. ಬಟ್ ಅಂಥ ಒಂದು ವಿಷಯಕ್ಕೆ ಅವರ ಸತೀಶ್ ಅವ್ರು ಬದಲಾಗ್ತಾರೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವ್ರ ಕೈಯಾಗ ತುಪ್ಪದ ರೀ, ಅವ್ರು ಇನ್ನೊಂದು ಕಡೆ ಯಾಕೆ ಪ್ರಯತ್ನ ಮಾಡ್ಬೇಕಾದ್ರೆ ಸಿದ್ದರಾಮಯ್ಯ ಅಂತ ದೊಡ್ಡ ಒಬ್ಬ ಮಾರ್ಗದರ್ಶಕಲ್ರಿ ಅಥವಾ ಗಾಡ್ ಫಾದರ್ ಅನ್ರಿ ಅದಾರ. ಅವ್ರು ಬಿಟ್ಟು ಮತ್ತೊಂದು ಯಾಕೆ ಹೋಗ್ತಾರೆ? ಇವನ್ ಅವರು ರಾಹುಲ್ ಗಾಂಧಿ ಅವ್ರ ಮೇಲೆ ಸಹಿತ ವಿಶ್ವಾಸ ಇಲ್ಲ. ಯಾಕಂದರೆ ಅವ್ರು ಕಾಂಗ್ರೆಸ್ಸಿಗರೇ ಅಲ್ಲ, ಮೂಲತಃ JDS ಬಂದವರು, ಮತ್ತೇನು ಬಂದವರು, ನಮ್ಮ ಸಿದ್ದರಾಮಯ್ಯ ಬೆನ್ನಕ್ಕೆ ಬಂದಂಥವ್ರು. ಹೀಗಾಗಿ ಅಲ್ಲಿ ಹೋಗಿ ಪ್ರಯತ್ನ ಮಾಡಿದ್ರು ಆಗಿಲ್ಲ. ಜಾರ್ಜಾ ಅವರು ಸಹಿತ ಅತ್ಯಂತ ನಮ್ಮ ಸಿದ್ದರಾಮಯ್ಯ ಬೇಕಂತ ಅವರು ಅಂಥದ್ದೇನು ಹೇಳಿರ್ತಾರೆ. ಹೀಗಾಗಿ ಅವ್ರ ನಿಧಾನಕ್ಕೆ ಇದು ಸಾಧ್ಯ ಇಲ್ಲ ಅನ್ನೋದು ಕನ್ಫರ್ಮೇಷನ್ ಆಗಿದೆ. ಅದಕ್ಕಾಗಿ ಅವರ ಈಗ ಹೇಳ್ತಾ ಇದ್ದಾರೆ DCM ನಮ್ಮ ಸಿದ್ದರಾಮಯ್ಯ ವಿರೋಧಿ DKಶಿ ಅವ್ರು ಹೇಳ್ತಾ ಇದ್ದಾರೆ ಏನಂತಂದ್ರೆ, ಇಲ್ಲ ರೀ ನನಗೆ ಸದ್ಯ ಆತುರ ಇಲ್ಲ,
ಈ ಸದ್ಯ ಆಗ್ಬೇಕಂತಿಲ್ಲ. ಇದಕ್ಕೆ ಹಿಂದೆ ಹೇಳಿದ್ರು ಕ್ರಾಂತಿ ಇಲ್ಲ ಮತ್ತೇನಿಲ್ಲ ಅಂತೇಳಿ. ಅದ್ರ ಮೇಲೆ ವೇದ ವಾಕ್ಯ ನಮ್ಮ ಸಿದ್ದರಾಮಯ್ಯ ಹೇಳಿದ್ರು, ಈಗ ಹೇಳ್ತಾ ಇದ್ದಾರೆ ಆತುರ ಇಲ್ಲ ಅಂತ. ಇಲ್ಲೇನಾಗಿದೆಪ್ಪ ಅಂದ್ರೆ ಸಿದ್ದರಾಮಯ್ಯರ ಹಿಂದಿದ್ದಂಥ ಕೆಲವು ಜನ, ನಮ್ಮ ಡಿ ಕೆ ಶಿ ಅವ್ರ ಹಿಂದಿದ್ದಂಥ ಕೆಲವು ಜನ, ಅವ್ರಿಗೆ ಏನಪ್ಪ ಅಂದರೆ ಎದ್ದ ತಕ್ಷಣ ಇದು ವಿಷಯ. ಅದರಲ್ಲೂ ಡಿ ಕೆ ಶಿ ಅವ್ರ ಹಿಂದೂ ಕೆಲವು ಜನ ಇದ್ದಾರೆ, ಅವ್ರು ಆಗಬೇಕಪ್ಪ ಮುಖ್ಯಮಂತ್ರಿ. ಒಕ್ಕಲಿಗರು ಇತ್ತೀಚೆಗೆ ಧ್ವನಿ ಎತ್ತಾ ಇದ್ದಾರೆ, ಎಷ್ಟು ಮಂದಿ ಇದ್ದಾರೆ ಆ ಮಾತು ಬೇರೆ. ಆದರೂ ಒಕ್ಕಲಿಗ ಸಂಘಗಳು ಇಲ್ಲಪ್ಪ ನಮ್ಮ ಒಕ್ಕಲಿಗರು ಆಗಲಿ ಅಂದಾಗ ಅದನ್ನು ಭಾಳ ನಯವಾಗಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ತಳ್ಳಿ ಹಾಕಿದ್ದಾರೆ. ಯಾವುದಿಲ್ಲ ಎಲ್ಲರೂ ನಮ್ಮವರು ಅನ್ನುವಂಥ ಮಾತು ಹೇಳೋ ಮೂಲಕ ಅಂದ್ರೆ ತಾವಪ್ಪ ಕೇವಲ ಒಕ್ಕಲಿಗರು ಹೇಳಂತ ಅನಿಸ್ಕೋಬಾರ್ದು ಅನ್ನೋ ದೃಷ್ಟಿಕೋನಾಗಿರ್ಬೋದು ಮತ್ತೊಂದಾಗಿರ್ಬೋದು. ಅದಕ್ಕೆ ನನಗೆ ಆತುರ ಇಲ್ಲಪ್ಪ, ಈ ಸದ್ಯ ಸಿ ಎಮ್ ಆಗ್ಬೇಕಂತಿಲ್ಲ. ನಿಮ್ಗೇನು ಬೇಕೆಲ್ಲ ಕೆಲಸ ಮಾಡಿ ಕೊಡ್ತಾ ಇದ್ದಿಲ್ಲ ನಾನು. ಸಿದ್ದರಾಮಯ್ಯ ಅದು ಗೊತ್ತಲ್ಲ, ನಾನು ಹೇಳಿದ್ಕೆಲ್ಲ ಅದು ಬೇಕಂತ ಹೇಳಿದ ಅನ್ನುವಂಥ ಮನಸ್ಥಿತಿ ಒಳಗಿದ್ದಾರೆ. ಆದರೆ ಹಿಂದಿದ್ದಂಥವ್ರು ಬಿಡ್ತಾ ಇಲ್ಲ ಅವರನ್ನು. ಅದರಲ್ಲಿ ಸಿದ್ದರಾಮಯ್ಯರಿಗೂ ಸಹಿತ ಹಿಂದಿದ್ದಂಥವ್ರು ಇದ್ದಾರೆ. ಸಿದ್ದರಾಮಯ್ಯನ ಅಷ್ಟು ಕುರ್ಚಿ ಪ್ರಿಯರಲ್ಲ, ಆದರೆ ಅವ್ರು ಹಿಂದಿದ್ದಂಥವ್ರಿಗೆ ಸಿದ್ದರಾಮಯ್ಯರಿದ್ದರೆ ತಮಗೆ ಮುಖ್ಯಮಂತ್ರಿ ಸ್ಥಾನ ಸಮೀಪ ಸಿಗ್ತದೆ ಅನ್ನುವಂಥ ಒಂದು ಭರವಸೆ. ಅದಕ್ಕಾಗಿ ಅವ್ರನ್ನ ಆದಷ್ಟು ಏನು ಮಾಡ್ತಾ ಇರ್ತಾರಪ್ಪ ಅಂದ್ರೆ ನಾನು 5 ವರ್ಷ ಅಂತ ಹೇಳ್ರಿ. ಈ ಸದ್ಯ ಏನಾದರೂ ಸಿದ್ದರಾಮಯ್ಯ ಹೇಳಿದ್ರೆ ಡಿ ಕೆ ಶಿ ನೆಕ್ಕಿಯಾಗೇ ಆಗ್ತಾರೆ ಸಿ ಎಮ್. ಆಗ ತಮ್ಮ ಕನಸು ನುಚ್ಚೂರಾಗಿ ಹೋಗ್ಬಿಡ್ತು. ಇನ್ನೆಂದು ನಾವು ಸಿ ಎಮ್ ಆಗೋದಿಲ್ಲ ಅನ್ನೋ ಗ್ಯಾರಂಟಿ ಅವ್ರಿಗೆ ಅದ. ಇವತ್ತು ನಮ್ಮ ಸತೀಶ್ ಅವರಲ್ಲಾಗಿರ್ಬೋದು ಅಥವಾ ನಮ್ಮ ಪರಮೇಶ್ವರ್ ಅವರಲ್ಲಾಗಿರ್ಬೋದು. ಅವರು ಅದಕ್ಕೆ ಪ್ರಿಯಾಂಕಾ ಖರ್ಗೆನೂ ನಿಧಾನಕ್ಕೆ ಸಿ ಎಮ್ ಕುರ್ಚಿ ಜಾರಾಯಿದ್ದಾರೆ ಅನ್ನೋದು ಡೆವಲಪ್ಮೆಂಟ್ ನೋಡ್ತಾ ಇದ್ವಿ ನಾವು. ದಲಿತ ಸಿ ಎಮ್ಮನ್ನು ಮಾಡಕ್ಕೆ ಹೊರಟ್ರೆ ಅಲ್ಲೇ ಈ ಸಲ ನಮ್ಮ ಖರ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ಪ್ರಿಯಾಂಕ್ ಖರ್ಗೆ ಅವ್ರನ್ನ ತಂದು ನಿಲ್ಲಿಸೋ ಸಾಧ್ಯತೆಗಳು ಹೆಚ್ಚಿದ್ದಾವೆ. ಮತ್ತು ಸೈದ್ಧಾಂತಿಕ ವಿಷಯಕ್ಕೆ ಬಂದಾಗ, ದಿಟ್ಟತನದ ವಿಷಯ ಬಂದಾಗ ಪರಮೇಶ್ವರ್ಗಿಂತಲೂ 100 ಹೆಚ್ಚು ಮುಂದಿದ್ದಾರೆ ಪ್ರಿಯಾಂಕಾ ಖರ್ಗೆ. ಮತ್ತು ನಮ್ಮ ಸತೀಶ್ ಅವ್ರಿಗಿಂತಲೂ ಮುಂದಿದ್ದಾರೆ. ಆ ಮತ್ ಬೇರೆ ಬುದ್ಧಿವಂತಿದ್ದಾರೆ. ಆರ್ ಎಸ್ ಎಸ್ಸನ್ನು ಎದುರಿಸ್ತಾ ಇದ್ದಾರೆ. ಅದರಲ್ಲೂ ಮೋಹನ್ ಭಾಗವತ್ನ ಎದುರಿಸ್ತಾ ಇದ್ದಾರೆ. ಒಂದು ಸಂದರ್ಭ ನೆನಪಿಸ್ತಾ ಇದ್ದೀನಿ ಇಲ್ಲೇ. ಸತೀಶ್ ಅವರು ಹಿಂದೂ ಪದ ಒಂದು ತುಚ್ಛವಾದ ಅರ್ಥದ್ದು ಅಂತ ಹೇಳಿದಾಗ ಇಡೀ ಬಿ ಜೆ ಪಿ ಎದ್ದ ಅಥವಾ ಆರ್ ಎಸ್ ಎಸ್ ದಳ, ಅದು ಆರ್ ಎಸ್ ಜನ ಎಲ್ಲರೂ ಎದ್ದು ಅವ್ರ ಮೇಲೆ ದಾಳಿ ಮಾಡಿದಾಗ ಅವ್ರಿಗೆ ಉತ್ತರ ಕೊಟ್ಟಾರದು ಹಿಂದೆ ಸರಿಬಿಟ್ರು ಸತೀಶ್ ಅವರು. ಆದರೆ ಇವರು ನೇರವಾಗಿ ಆರ್ ಎಸ್ ಎಸ್ದ ಲೆಕ್ಕಪತ್ರ ಕೇಳ್ತಾ ಇದ್ದಾರೆ, ರಿಜಿಸ್ಟ್ರೇಷನ್ ಕೇಳ್ತಾ ಇದ್ದಾರೆ, ಅದಕ್ಕೆ ಬೆನ್ನು ಎತ್ತಿದ್ದಾರೆ. ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಪ್ರಿಯಾಂಕಾ ಅವ್ರ ಮೇಲೆ. ಅದು ಪ್ರಿಯಾಂಕಾ ಖರ್ಗೆ ಒಂದು ಇಂಚು ಹಿಂದೆ ಸರಿಲಾರದ ಎದುರಿಸ್ತಾ ಇದ್ದಾರೆ ಮತ್ತು ಸಂಘಟನೆ ಮಾಡ್ತಾ ಇದ್ದಾರೆ. ಹೀಗಾಗಿ ಈಗಿನ ಈ ವ್ಯವಸ್ಥೆಯಲ್ಲೇ ದಲಿತ ಸಿ ಎಮ್ ಆಗೋದಿದ್ರೆ ಅದರಲ್ಲಿ ನಮ್ಮ ಪರಮೇಶ್ವರ್ಗಿಂತಲೂ ನಮ್ಮ ಖರ್ಗೆ ಅವರು, ಪ್ರಿಯಾಂಕಾ ಖರ್ಗೆ ಅವ್ರ ತಂದೆ ಬಗ್ಗೆ ನಾವು ಈ ಮಾತಾಡೋದಿಲ್ಲ. ಆದರೆ ಖರ್ಗೆ ಅವ್ರು ಮಾತ್ರ ವೆಲ್ ಎಜುಕೇಟೆಡ್, ವೆಲ್ ಸ್ಟಡಿಡ್, ವೆಲ್ ಡ್ಯಾರೆಸ್ಟ್ನೆಸ್, ಅತ್ಯಂತ ಧೈರ್ಯವಂತರು. ಎದುರಿಸೋದನ್ನು ಎದುರಿಸಿರ್ಬಾರ್ದಂತ. ಯಾಕೆಂದರೆ ಆರ್ ಎಸ್ ಎಸ್ಸನ್ನು ಎದುರಿಸೋದು, ಅದ್ರ ಜೊತೆಗೆ ಆರ್ ಎಸ್ ಎಸ್ ಬಳಗವನ್ನು ಎದುರಿಸೋದು ಅದು ಸುಲಭದ ಕೆಲಸ ಅಲ್ಲ. ನಿಜವಾಗಿಯೂ ದಲಿತರಿಗೆ ಇದ್ದಂತಹ ಒಂದು ಇವತ್ತಿನ ಕಾನೂನಾತ್ಮಕ ರಕ್ಷಣೆ ಅದಲ್ಲ, ಅದನ್ನು ಸರಿಯಾಗಿ ಉಪಯೋಗ ಮಾಡಿಕೊಂಡು ಇವತ್ತು ಖರ್ಗೆ ಅವರು ಇವತ್ತು ಆರ್ ಎಸ್ ಎಸ್ಸನ್ನು ಎದುರಿಸ್ತಾ ಇದ್ದಾರೆ. ಆರ್ ಎಸ್ ಎಸ್ ಅಂದರೆ ನೀವು ಹಗರ ಬಗರ ಯಾರೂ ತಿಳಿಬೇಕಾಗಿಲ್ಲ. ಸತೀಶ್ ಅವರು ಆ ಸಂದರ್ಭದಲ್ಲಿ ಹಿಂಸರಿದ್ರು ಆ ಮಾತಿನಿಂದ. ಅದು ನಿಜವಾಗೂ ಒಳ್ಳೆ ಮಾತು ಮಾತಾಡಿದ್ರು. ಆ ಮಾತು ಬೇರೆ. ಅದೇನೂ ಇರಲಿ, ದಲಿತ ಕಾರ್ಡ್ ಹಾಕಿದರೆ ಪ್ರಿಯಾಂಕಾ ಖರ್ಗೆ ಅವರು ಏಕದಮ್ ಮುಂದೆ ಬರೋ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಇರಬೇಕು ಅನ್ನೋದು ಸಿದ್ದರಾಮಯ್ಯ ಬೆಂಬಲಿಗರ ಒತ್ತಡ. ಡಿ ಕೆ ಶಿವಕುಮಾರ್ ಅವರು ಬೆಂಬಲಿಗರು 15 ಈಗ ಆಗಲಿಲ್ಲ, ಮುಂದೆ ಆಗೋದಿಲ್ಲ, 22 ಮಾಡೋ ಗ್ಯಾರಂಟಿ ಇಲ್ಲ ಅಂತ ಅವರು ಇದು ಇಲ್ಲಿ ತೆಳಗೆ ಬಿದ್ದಿದೆ. ಆದರೆ ನಿಜವಾಗಿಯೂ ಡಿ ಕೆ ಶಿ ಅವ್ರಿಗಾಗಲಿ ಸಿದ್ದರಾಮಯ್ಯವ್ರಿಗಾಗಲಿ, ಸಿದ್ದರಾಮಯ್ಯರಿಗೂ ಅದು ಆಶಯ ಅಂತ ಹೇಳೋದಿಲ್ಲ, ಬ್ಯಾಕ್ ಮಾಡಬೇಕು ರೆಕಾರ್ಡ್ ಹಂಗಿಲ್ಲ ಅನ್ನಿಸ್ತದೆ. ಅವರು ಇಲ್ಲಿವರೆಗೆ ಬದುಕನ್ನು ನೋಡಿದಾಗ. ಆದರೂ ಸಿ ಎಮ್ ಕುರ್ಚಿ ಮೇಲೆ ಭಾಳ ಪ್ರೀತಿ, ಅದೇನಿಲ್ಲ ಅಂತಲ್ಲ. ಭಾಳ ವರ್ಷಗಳ ಕನಸಿತ್ತು, ಆಗಿದ್ದಾರೆ. ಇದು ಬಿಡಬಾರದಪ್ಪ, ಇದೊಂದು 2.5 ವರ್ಷ ಹಾಗೆ ಬಿಡಬೇಕು ಅನ್ನೋಂಥ ಇನ್ನೊಂದು ಗುಡಿಯಾಗ ಹಠ ಇರ್ಬೋದು. ಆಗಲಿ ಅದೇ ಕಾಲಕ್ಕೆ ಡಿ ಕೆ ಶಿ ಅವರು ಸೂಕ್ಷ್ಮವಾಗಿ ಹೇಳ್ತಾ ಇದ್ದಾರೆ ಏನಂತಂದ್ರೆ ನನಗೇನು ಆತುರ ಇಲ್ಲ ಅನ್ನೋಂಥ ಮಾತಿಗೆ ಬಂದಾರ. ಅವ್ರಿಗೆ ಒಂದೇ ಬೇಕಾಗಿದ್ದು 2028ರಲ್ಲಾದರೂ ನನ್ನನ್ನೇ ಸಿ ಎಮ್ ಅಂತ ನೀವು ಘೋಷಣೆ ಮಾಡ್ತೀರಾ ಅನ್ನುವಂಥ ಪ್ರಶ್ನೆ ಅದ. ಅದಕ್ಕಾಗಿ ಅವರು ಈ ಒಂದು ಅಧ್ಯಕ್ಷ ಸ್ಥಾನದ ಪಟ್ಟವನ್ನು ಬಿಟ್ಟು ಕೊಡ್ತಾ ಇಲ್ಲ, ಇನ್ನೊಬ್ಬ ಉಪ ಮುಖ್ಯಮಂತ್ರಿ ಮಾಡಿ ಕೊಡ್ತಾ ಇಲ್ಲ. ಕಾರಣ ಅಂದ್ರೆ ಸೆಕೆಂಡ್ ನಾನಪ್ಪ, ಸಿದ್ದರಾಮಯ್ಯ ಹೋದ ನಾನಲ್ಲೇ ಅನ್ನೋದನ್ನು ಇವತ್ತು ಕಾಂಗ್ರೆಸ್ ಹೈಕ್ ಮಾಡಿದ್ದು ಹೇಳಬೇಕಾಗಿದೆ. ಅವ್ರಿಗೆ ಸ್ಪಷ್ಟೀಕರಣ ಕೊಡಬೇಕಾಗಿದೆ. ನೆಕ್ಸ್ಟ್ ಟೈಮ್ ಯಾರು ಅಂತಂದ್ರೆ ಡಿ ಕೆ ಶಿ 2027 ಮುಗಿದಲ್ಲಿಗೆ ಸಮಸ್ಯೆ ಬಗೆಹರಿತು. ಇದೇ ಕೆಲಸ ಇವತ್ತು ಹೈಕಮಾಂಡು ಮಾಡ್ತಾ ಇದೆ. ಮೋಸ್ಟ್ಲಿ ಅದನ್ನು ಒಪ್ಪಿದಂಗೆ ಕಾಣ್ತಾ ಇದ್ದಾರೆ. ಆಯ್ತಪ್ಪ 2027 ನಿಮ್ಮನ್ನ ಮಾಡ್ತಾನಂತೇನೋ ಅಂದಿರಬಹುದು ಅನ್ನಿಸ್ತದೆ ನನಗೆ. ಮತ್ತು ಭಾಳ ತಜ್ಞರು ಇದ್ದೇ ಮಾತಾಡ್ತಾ ಇದ್ದಾರೆ. ಅದಕ್ಕಾಗಿ ನನಗೆ ಆತುರ ಇಲ್ಲ ಅಂತೇಳಿ. ಹೀಗಾಗಿ ಬಿ ಜೆ ಪಿಗೆ ಜಿಗಿದು ಹೋಗೋದು ಸಾಧ್ಯ ಇಲ್ಲ ಅನ್ನೋ ಕಾರಣಕ್ಕೆ ನಾವು ವಿಜೇಂದ್ರ ಸಹಿತ ನಮಗೆ ಅವ್ರಿಗೆ ಟಚ್ ಇಲ್ಲ, ನಾವು ಮಾತಾಡಿಲ್ಲ ಅಂತ ಮಾತಾಡ್ತಾ ಇದ್ದಾರೆ. ಯತ್ನಾಳರು ಮಾತಾಡಲಿ ಏನು ಅವ್ರಿಗೆ ಯಾಕಪ್ಪ ಅಂತಂದ್ರೆ ಇವತ್ತು ಯತ್ನಾಳರಿಗೆ ಡಿ ಕೆ ಶಿ ಮತ್ತು
ವಿಜೇಂದ್ರ ಇಬ್ಬರು ಒಂದಾರ ತೋರಿಸ್ಕೊಟ್ರೆ ನಮ್ಮ ಹಾಯ್ತು ಸರಳ ಆಕೈತೆ ಅವ್ರು ಮಾತಾಡ್ತಿರ್ಬೋದು. ಆದರೆ ಅದು ಭಾಳಷ್ಟು ದೂರದ ಮಾತು, ಒಂದು ರೀತಿ ಕನಸಿನ ಮಾತು ಅಂತಂದ್ರೆ ಅಡ್ಡಿ ಇಲ್ಲ. ಹೀಗಾಗಿ ಒಟ್ಟಾರೆಯಾಗಿ ಈ ಸಂದರ್ಭದಲ್ಲಿ ಡಿ ಕೆ ಶಿ ಅವ್ರಿಗೆ ಬೇಕಾಗಿದ್ದು ಅದು ಸಿಗೋ ಸಾಧ್ಯತೆಗಳು ಇದ್ದಾವೆ. ಮೋಸ್ಟ್ಲಿ ಸಿಕ್ಕಿರಬೇಕು. ಅದಕ್ಕೆ ಉಪ್ಪಾರ ಕರೆದಾರ, ಮಾತಾಡಿದಾರೆ, ಏನೂ ಆಗ್ಯದ ಅವರಿಬ್ಬರ ಮಧ್ಯೆಲ್ಲ. ಅವರಿಬ್ಬರು ಅದು ಬಿಟ್ಟು ಕೊಡೋದಿಲ್ಲ ಇನ್ನೊಬ್ಬರಿಗೆ ಅನ್ನೋದು ಅಷ್ಟು ಸತ್ಯದ. ಮೊನ್ನೆ ಭಾಳ ಆತ್ಮೀಯರು ಒಳಗೆ ಏನು ಮಾಡ್ತಾರೋ ಗೊತ್ತಿಲ್ಲಪ್ಪ, ಅದ್ರ ಬಗ್ಗೆ ನಾನು ಹೇಳಕ್ಕೆ ಹೋಗೋದಿಲ್ಲ, ಅದರ ಅವಶ್ಯಕತೆ ನನಗಿಲ್ಲ. ಒಟ್ಟಾರೆಯಾಗಿ ಸಿದ್ದರಾಮಯ್ಯ ಡಿ ಕೆ ಶಿ ಮಧ್ಯೆಲ್ಲ ಒಂದು ಸೆಟಲ್ಮೆಂಟ್ ಆಗಿದೆ. ಮತ್ತು ಅವರು ಸ್ಪಷ್ಟ ಹೇಳ್ತಾ ಇದ್ದಾರೆ, ನಿಲುವಿನಲ್ಲಿ ಬದಲಾವಣೆ ಇಲ್ಲ. ಸಿ ಎಮ್ ನಾನೇ ಇರೋ 2.5 ವರ್ಷ ಇದು ಫಿಕ್ಸ್. ನಾನು ಅಲ್ಲಾಡಿಸ್ರಿಗೆ ಬಂದ್ರೆ ಅದು ಮುಂದಿನ ನಿಮಗೆ ಬಿಟ್ಟಿತ್ತು, ನೀವು ಹೋಯ್ ಮಾಡ್ಕೊಡೋದು ಅನ್ನೋ ಹಂಗೆ ಇದ್ದಾರೆ ಅವರು. ಅದೇ ಕಾರಣ ನನಗೀಗ ಆತುರ ಇಲ್ಲ ಅನ್ನೋ ಕಾರಣಕ್ಕೆ ಇವತ್ತೊಂದಿಷ್ಟು ಸಿ ಎಮ್ ಡಿ ಕೆ ಶಿವಕುಮಾರ್ ಸ್ವಲ್ಪ ಇವತ್ತು ಬಗ್ಗಿದಂಗೆ ಕಾಣ್ತಾ ಇದ್ದಾರೆ. ಮತ್ತು ಸರಿಯಾದ ಹೆಜ್ಜೆ ಅದು. ಯಾಕಂದ್ರೆ ಬಿರುಗಾಳಿ ಬೀಸಿದಾಗ ಹುಲ್ಲ ಒಂದು ಸ್ವಲ್ಪ ಬಗ್ತದೆ, ಮತ್ತು ನಿಂತ್ಕೊಳ್ಳಿ ಶಟ ನಿಲ್ತದೆ. ಆದರೆ ದೊಡ್ಡ ಮರ ಹಾಗಿಲ್ಲ, ಬಿರುಗಾಳಿ ಬಿಡ್ತ ಮುರಿದು ಬೆತ್ತು ಅದು ಎಳ್ಳಿಗೆ ಬರೋದಿಲ್ಲ. ಅದಕ್ಕೆ ಮನೆಗೆ ಮಲ್ಲಿಗೆ ಆಗೋ ಮತ್ತು ಹುಲ್ಲಾಗುವಂತೇನು ಬರ್ತದೆ. ನಮ್ಮ ಕೀರ್ತನಕಾರರು ಹಾಡಿದ್ದಾರೆ ಅದನ್ನು. ಹಂಗೆ ಇವತ್ತು ಹುಲ್ಲಾಗೆ ಈ ಸಿಚುವೇಶನ್ ಹ್ಯಾಂಡಲ್ ಮಾಡಬಹುದು ಡಿ ಕೆ ಶಿ ಅವರು. ಮತ್ತು ಮೋಸ್ಟ್ಲಿ ಹೈಕಮಾಂಡ್ ಇದನ್ನು ಈ ಸೂತ್ರವನ್ನು ಇಬ್ಬರಿಗೂ ಸಮಾಧಾನ ಆಗುವಂಗೆ ಕೊಟ್ಟಿದ್ದಾರೆ. ಮತ್ತು ಇವ್ರಿಗೆ 2022 ಸಿ ಎಮ್ ಗ್ಯಾರಂಟಿ ಅನ್ನೋದು ಅವ್ರಿಗೆ ಕೊಟ್ಟಿರಬೇಕು ಅಂತ. ನೋಡೋಣ ಏನಾಗ್ತದೆ, ಏನೋ ಆಗಲಿ ಒಂದು ಹಂತಕ್ಕೆ ಬಂದಿರ್ತದೆ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಶೇರ್ ಮಾಡಿ ಕಾಮೆಂಟ್ ಮಾಡಿರಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಡ್ರಿ. 60 ನ್ಯೂಸ್ ವಂದನೆಗಳು.